ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸುಸ್ವಾಗತ. ಅನ್ನಭಾಗ್ಯ ಯೋಜನೆ ಬಗ್ಗೆ ಕೆಲವೊಂದಷ್ಟು ಅಪ್ಡೇಟ್ಸ್ ಗಳು ಬಂದಿದೆ. ಸ್ಪೆಷಲಿ ಇಂದಿರಾ ಕಿಟ್ಟಿನ ಬಗ್ಗೆ ಯಾವಾಗ ವಿತರಣೆ ಆಗುತ್ತೆ, ಏನ್ ಕತೆ ಅನ್ನೋದ್ರ ಬಗ್ಗೆನೂ ಒಂದು ಅಪ್ಡೇಟ್ ಬಂದಿದೆ. ಈಗ ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ಬಿಡ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಯಾಕಂದ್ರೆ ಅನ್ನಭಾಗ್ಯದು ಎಲ್ಲಾ ರೀತಿಯ ಅಪ್ಡೇಟ್ಸ್ ಗಳನ್ನ ಇವಾಗ ನಾನು ಒಂದು ವರದಿನ ನಿಮ್ ಮುಂದೆ ಒಪ್ಪಿಸ್ಬಿಡ್ತಿದ್ದೀನಿ. ಸೊ KH ಮುನಿಯಪ್ಪ ಅವರು ಆಹಾರ ಸಚಿವರು ಕೆಲವೊಂದಷ್ಟು ಅನ್ನಭಾಗ್ಯ ಯೋಜನೆ ಬಗ್ಗೆ ಕೆಲವೊಂದಷ್ಟು ಮಾಹಿತಿನ ಕೊಟ್ಟಿದ್ದಾರೆ. ಇವಾಗ ಆಲ್ರೆಡಿ ರೇಷನ್ ಡಿಪೋಗಳಿಗೆ ಹೋಗಿ ರೇಷನ್ ನ ಕಲೆಕ್ಟ್ ಮಾಡ್ಕೋತಾ ಇರ್ತೀರಾ. ಆಲ್ರೆಡಿ ನಿಮ್ಗೆ 10 kg ಅಕ್ಕಿನ ಕೊಡ್ತಾ ಇರ್ತಾರೆ. ಅಂಡ್ ಮಧ್ಯದಲ್ಲಿ ಕೂಡ ಕೆಲವೊಂದಷ್ಟು ಮಾತುಗಳು ಬಂದಿದ್ದೇನು ಅಂದ್ರೆ 2 kg ರಾಗಿ ಕೊಡ್ತಾರೆ, ಮತ್ತೆ 2 kg ಜೋಳದ ಹಿಟ್ಟನ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ಮಾತುಗಳು ಆಯ್ತು. ಬಟ್ ಇದುವರೆಗೂ ಈ ರಾಗಿ ಆಗ್ಲಿ ಅಥವಾ ಜೋಳದ ಹಿಟ್ಟಾಗ್ಲಿ ನಾನು ಹೇಳಿರುವಂತ ಹಳೆ ಮೈಸೂರು ಭಾಗ ಬಿಟ್ರೆ ಇದು ನಿಮಗೆ ಯಾರಿಗೆ ಉತ್ತರ ಕರ್ನಾಟಕ ಜನಕ್ಕೆ, ಹೈದರಾಬಾದ್ ಕರ್ನಾಟಕ ಜನಕ್ಕೆ, ಮುಂಬೈ ಕರ್ನಾಟಕ ಜನಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಿಮಗೆ ಏನಾದ್ರೂ ರೇಷನ್ ಡಿಪೋಗಳಲ್ಲಿ ಇದರ ಬಗ್ಗೆ ಮಾಹಿತಿನ ಹೇಳಿದಾರ ಅಥವಾ ಏನಾದ್ರೂ ಡಿಸ್ಕಷನ್ ನಡೀತಿದೆಯಾ ಅದ್ರ ಬಗ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು ಕೊಡೋದಕ್ಕೆ ಶುರು ಮಾಡಿಲ್ಲ, ಬಟ್ ಇದ್ರ ಬಗ್ಗೆ ಡಿಸ್ಕಷನ್ ಆಗಿದೆ, ಟೆಂಡರ್ ನ ಕರೆದಿದ್ದಾರೆ. ಹಾಗಾಗಿ ಯಾಕಂದ್ರೆ ಹೇಳಿದೆ ರೈತರು ಡೈರೆಕ್ಟ್ ಆಗಿ ಗೌರ್ಮೆಂಟ್ ಗೆ ಇವಾಗ ಎಲ್ಲಾನು ಮಾರ್ಕೋಬಹುದು, ಟೆಂಡರ್ ಕರೆದಿದ್ದಾರೆ ಅಂತ ಕೂಡ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಇನ್ಫಾರ್ಮ್ ಮಾಡಿದೀನಿ. ಸೊ ಬೇಕು ಅನ್ನೋರು ಅದನ್ನ ನೀವು ಗೌರ್ಮೆಂಟ್ ಆಹಾರ ಇಲಾಖೆಗೆ ಹೋಗ್ಬಿಟ್ಟು ನೀವು ಟೆಂಡರ್ ಅಲ್ಲಿ ನೀವು ಅಪ್ಲೈ ಮಾಡಿ ಅಕ್ಕಿನ ಮಾರಾಟ ಮಾಡ್ಕೋಬಹುದು, ಸರಿನಾ? ಇದು ಬಿಟ್ಟು ಬೇರೆ ಯಾವುದೇ ರೀತಿಯಾಗಿರುವಂತ ಎಕ್ಸ್ಟ್ರಾ ಐಟಮ್ಗಳನ್ನ ನಿಮಗೆ ಈ ಬಾರಿ ಕೂಡ ವಿತರಣೆನ ಮಾಡ್ಲಿಲ್ಲ. ಸೊ ನಾವು ಏಪ್ರಿಲ್ ಆಯ್ತು, ಮೇ ಆಯ್ತು, ಇನ್ನು ಕೂಡ ಈ ಒಂದು ಇಂದಿರಾ ಕಿಟ್ಟಿನ ಬಗ್ಗೆ ಯಾವುದೇ ಅಪ್ಡೇಟು ಬಂದಿರ್ಲಿಲ್ಲ. ಬಟ್ ಈಗ ಒಂದು ಅಪ್ಡೇಟ್ ಬಂದಿದೆ. ಏನು ಅಂತ ಅಂದ್ರೆ ಇಷ್ಟು ದಿನ ನಾವು ಕಾಯ್ತಾ ಇದ್ವಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಆದ್ರೆ ಇವಾಗ ಮತ್ತೊಂದು ಟ್ವಿಸ್ಟ್ ನ ತಂದಿದ್ದಾರೆ. ಏನು ಅಂತ ಅಂದ್ರೆ ಇವರು ಕೇಳಿದಷ್ಟು ಇಂದಿರಾ ಕಿಟ್ಗೆ ಬೇಕಾಗಿರುವಂತ ಆಹಾರ ಧಾನ್ಯಗಳು ಏನು ನಾವು 10 months ಸ್ಟೋರೇಜ್ ಮಾಡ್ಕೋತೀವಿ. 10 months ಸ್ಟೋರೇಜ್ ಆದ್ಮೇಲೆ ನಾವು ಡಿಸ್ಟ್ರಿಬ್ಯೂಷನ್ ಶುರು ಮಾಡ್ತೀವಿ. ಅಲ್ಲಿವರೆಗೂ ನಾವು ಡಿಸ್ಟ್ರಿಬ್ಯೂಷನ್ ಶುರು ಮಾಡೋದಿಲ್ಲ. ಬಿಕಾಸ್ ಯಾರಿಗೂ ತೊಂದರೆ ಕೊಡಬಾರ್ದು, ಯಾಕಂದ್ರೆ ಸ್ಟಾಕ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ಮಾಹಿತಿನ ಹೇಳಿದ್ರು. ಬಟ್ ಇವಾಗ ನೋಡಿದ್ರೆ ಟೆಂಡರ್ ನ ಕರೆದಿದ್ರಲ್ವಾ, ನಮಗಿಷ್ಟು ಏನು ಕಾಳುಗಳು ಬೇಕಾಗುತ್ತೆ ಅಥವಾ ಸಕ್ಕರೆ ಬೇಕಾಗುತ್ತೆ, ಎಣ್ಣೆ ಬೇಕಾಗುತ್ತೆ ಅಂತ ಏನ್ ಟೆಂಡರ್ ನ ಕರೆದಿದ್ರು ಅದು ಜನ ಕೈ ಕೊಟ್ಟಿದ್ದಾರೆ. ಸೊ ಗೌರ್ಮೆಂಟ್ ಇಂದ ಕರೆದಿದ್ದ ಟೆಂಡರ್ ಇವಾಗ ಕೈ ಕೊಟ್ಟಿದೆ. ಸೊ ಮತ್ತೊಮ್ಮೆ ಹೊಸದಾಗಿ ಟೆಂಡರ್ ನ ಕರೀತಾ ಇದ್ದಾರೆ. ಟೆಂಡರ್ ಅಂತ ಅಂದ್ರೆ ಏನು ಅಂತ ಸಿಂಪಲ್ ಆಗಿ ಹೇಳೋದಾದ್ರೆ, ಈಗ ನಾನು ರೈತರು, ಸರಿನಾ, ನಾನು ಅಕ್ಕಿ ಬೆಳೀತಾ ಇರ್ತೀನಿ, ನಾನು ಅದನ್ನ ಗೌರ್ಮೆಂಟ್ ಆಗಿ ಡೈರೆಕ್ಟ್ ಆಗಿ ಮಾರ್ಕೋಬಹುದು. ಈ ಟೆಂಡರ್ ಅಲ್ಲಿ ನಾನು ನನ್ನ ಹೆಸರನ್ನ ಸೇರ್ಪಡೆ ಮಾಡ್ಕೊಂಡ್ರೆ ನಾನು ಬೆಳೆಯುವಂತ ಬೆಳೆ ಏನಿದೆ ಅದನ್ನ ಗೌರ್ಮೆಂಟ್ ಕೊಡ್ತೀನಿ. ಸೊ ಈ ಟೆಂಡರ್ ಏನಿರುತ್ತೆ, ನೀವು ಬೆಳೆಯುವಂತ 1 ವರ್ಷದ ಅವಧಿಯಲ್ಲಿ 1 ವರ್ಷದ ಏನೇನ್ ಬೆಳೆ ಬೆಳಿತೀರಾ ಆ ಬೆಳೆನೆಲ್ಲ ಗೌರ್ಮೆಂಟ್ ಗೆ ಕೊಡ್ಬೇಕು ಅನ್ನೋದು ಅಗ್ರಿಮೆಂಟ್ ನ ಮಾಡ್ಕೊಂಡು ಟೆಂಡರ್ ಕರೀತಾರೆ. ಮತ್ತೆ ಇದರಲ್ಲಿ ಯಾರು ಎಷ್ಟು ಪ್ರೈಸ್ ಗೆ ಕೊಡ್ತಾರೆ, ಇವಾಗ ಕೆಜಿಗೆ ಫಾರ್ ಎಕ್ಸಾಂಪಲ್ ಹೇಳ್ತಿರೋದು, ಕೆಜಿಗೆ 50 ರೂಪಾಯಿ ಅಕ್ಕಿ ಕೊಡ್ತೀನಿ ಅಂತ ಅಂದ್ರೆ ಇನ್ನೊಬ್ರು ಏನ್ ಮಾಡ್ತಾರೆ 52 ರೂಪಾಯಿಗೆ ಕೊಡ್ತೀನಿ ಅಂತ ಬರ್ತಾರೆ. ಅವಾಗ ಗೌರ್ಮೆಂಟ್ ಏನ್ ಮಾಡುತ್ತೆ, ಕಮ್ಮಿ ಬಜೆಟ್ ಇರುವಂತ 50 ರೂಪಾಯಿಗೆ ಕೊಡ್ತೀನಿ ಅಂತ ಹೇಳಿರೋ ರೈತರಿಗೆ ಅವರು ಟೆಂಡರ್ ನ ಅಕ್ಸೆಪ್ಟ್ ಮಾಡ್ಕೊಂಡು ಅವ್ರ ಹತ್ರ ಡೀಲ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಸೊ ಏನಾಗಿದೆ, ಕೊಡ್ತೀನಿ ಅಂತ ಹೇಳಿದವ್ರು ಎಲ್ಲರೂ ಕೈ ಎತ್ತಿದ್ದಾರೆ. ಸೇಮ್ ಇಶ್ಯೂ ನಿಮ್ಗೆ ಗೃಹಲಕ್ಷ್ಮಿಯ ಈ ಸಂಘದಲ್ಲೂ ಆಯ್ತು. ಬ್ಯಾಂಕ್ ಅವರು ಸಾಲ ಕೊಡೋದಕ್ಕೆ ರೆಡಿ ಆಗ್ತೀವಿ, ಸಾಲ ಕೊಡ್ತೀವಿ ಅಂತ ಹೇಳಿದ್ರು, ಕೈ ಕೊಟ್ರು. ಅನ್ನಭಾಗ್ಯ ಯೋಜನೆಗೂ ಇವಾಗ ಇಂದಿರಾ ಕಿಟ್ಗೂ ಕೂಡ ಕೈ ಕೊಟ್ಟಿದ್ದಾರೆ. ಸೊ ಟೆಂಡರ್ಗೆ ಕೊಡ್ತೀನಿ ಮಾಡ್ಕೋತೀನಿ ಅಂತ ಹೇಳಿದ್ದು ಇವಾಗ ಕೈ ಕೊಟ್ಟಿದ್ದಾರೆ. ಹೊಸದಾಗಿ ಈಗ ಟೆಂಡರ್ ನ ಕರೀತಾ ಇದ್ದಾರೆ. ಸೊ ಅನ್ನಭಾಗ್ಯ ಯೋಜನೆಗೆ ಎಸ್ಪೆಷಲಿ ಇಂದಿರಾ ಕಿಟ್ಗೆ ಈ ಟೆಂಡರ್ ನ ಕರೆದು ಅದೆಲ್ಲ ವರ್ಕೌಟ್ ಆಗಿ ಅವ್ರು ಬೆಳೆದಿರುವಂತ ಪದಾರ್ಥಗಳನ್ನೆಲ್ಲ ಗೌರ್ಮೆಂಟ್ ಕಳಿಸಿ ಅವ್ರು ಅದನ್ನ ಹೇಳ್ತಿದ್ದೆ ನಿಮ್ಗೆ ಬ್ಲೂ ಪರ್ಪಲ್ ಬ್ಯಾಗು, ಯೆಲ್ಲೋ ಬ್ಯಾಗು, ವೈಟ್ ಬ್ಯಾಗು ಈ ರೀತಿ ಸ್ಪ್ಲಿಟ್ ಮಾಡ್ತಾರೆ ಇಂದಿರಾ ಕಿಟ್ ನ ಕಲರ್ ವೈಸು, ಒಂದೊಂದು ಜಿಲ್ಲೆಗೆ ಒಂದೊಂದು ರೀತಿ ಅಂತ ಹೇಳ್ಬಿಟ್ಟು. ಮತ್ತೆ BPL ಮತ್ತೆ ಅಂತ್ಯೋದಯದವ್ರಿಗೂ ಸಪರೇಟ್ ಕಲರ್ಸ್ ನ ಮಾಡ್ತಾ ಇದಾರೆ ಅಂತ ಹೇಳಿ ಇದನ್ನೆಲ್ಲಾ ರೆಡಿ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಎಷ್ಟು ತಿಂಗಳಾಗತ್ತೆ, ಅಥವಾ ಈ ವರ್ಷ ಪೂರ್ತಿ ಕಳಿಬಹುದು ಗೊತ್ತಿಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಇವಾಗ ಮುಂದಿನ ತಿಂಗಳು ಬಂದ್ರೆ ಅರ್ಧ ವರ್ಷ ಕಳೆದ್ವಿ ನಾವು, ಆಗ್ಲೇ 6 ತಿಂಗಳು. ಸೊ ಇನ್ನು ಇಂದಿರಾ ಕಿಟ್ಟಿನ ವಿತರಣೆ ಬಗ್ಗೆ ನಾವು ಕೇಳಿದಾಗ ಈಗ ಹೊಸದಾಗಿ ಟೆಂಡರ್ ನ ಕರೀತಾ ಇದ್ದಾರೆ. ಸೊ ಸದ್ಯಕ್ಕೆ ಇಂದಿರಾ ಕಿಟ್ಟಿನ ಬಗ್ಗೆ ನಮಗೆ ಸಿಗೋದು ಡೌಟು, ಇಂದಿರಾ ಕಿಟ್ಟು ಸಿಗೋದು ಡೌಟು ಸದ್ಯದ ಮಟ್ಟದಲ್ಲಿ. ಯಾಕಂದ್ರೆ ಟೆಂಡರ್ ನ ಕರೆದು ಗೌರ್ಮೆಂಟ್ ಅಪ್ರೂವಲ್ ಕೊಟ್ಟು ಬಹಳ ದೊಡ್ಡ ಪ್ರೊಸೀಜರ್, 2.5 ತಿಂಗಳಾಗತ್ತೆ ಈ ಪ್ರೊಸೀಜರ್ ನ ಫಿನಿಶ್ ಮಾಡಕ್ಕೆ. ಅದಾದ್ಮೇಲೆ ಇವ್ರು ಪ್ಯಾಕಿಂಗ್ ಮಾಡಿ ಸ್ಪ್ಲಿಟ್ ಮಾಡಿ ಬರೋಷ್ಟೊತ್ತಿಗೆ ನನ್ನ ಪ್ರಕಾರ 2027ಕ್ಕೆ ಇಂದಿರಾ ಕಿಟ್ಟು ಸಿಗುತ್ತೆ. ಅಲ್ಲಿವರೆಗೂ ಈ ಸರ್ಕಾರ ಗಟ್ಟಿಗಿದ್ರೆ ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಏನು ಅಂತಂದ್ರೆ ಇವಾಗ ಸದ್ಯಕ್ಕೆ ಇದಿಷ್ಟು ಅಪ್ಡೇಟ್ ಬಂದಿದೆ ಅನ್ನಭಾಗ್ಯ ಯೋಜನೆದು. ಇಂದಿರಾ ಕಿಟ್ಟು ಎಕ್ಸ್ಪೆಕ್ಟ್ ಮಾಡಬೇಡಿ. ಈಗೇನ್ 10 kg ಅಕ್ಕಿ ಕೊಡ್ತಾ ಇದಾರೆ ಅದನ್ನ ಮಾತ್ರ ನಿಮ್ಗೆ ಪೂರೈಸ್ತಾರೆ. ಸದ್ಯಕ್ಕೆ ಯಾವ್ದನ್ನ ಎಕ್ಸ್ಪೆಕ್ಟೇಷನ್ ಮಾಡೋದು ಬೇಡ. ಇದ್ರ ಜೊತೆಗೆ ಅನ್ನಭಾಗ್ಯದು 2 ತಿಂಗಳು ಕಂತಿನ ಹಣ ಏನಾಯ್ತು ಅಂತ ಕೇಳಿದ್ರೆ ಇದ್ರ ಬಗ್ಗೆ ಮಾತ್ರ ಗೌರ್ಮೆಂಟ್ ಕಡೆಯಿಂದ ಯಾವ್ದೇ ರೀತಿಯಾಗಿರುವಂತ ಉತ್ತರ ಬರ್ತಾ ಇಲ್ಲ, ಅಥವಾ ಇದ್ರ ಬಗ್ಗೆ ಯಾವ್ದೇ ರೀತಿಯಾಗಿರುವಂತ ಪ್ರತಿಕ್ರಿಯೆಗಳು ಗೌರ್ಮೆಂಟ್ ಕಡೆಯಿಂದ ಬರ್ತಾ ಇಲ್ಲ. ಸೊ ನಾವ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಕೊಡ್ತಾರೆ ಮಾಡ್ತಾರೆ ಅಂತ ಹೇಳಿ, ಬಟ್ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟ್ ಅನ್ನೋ ಹಾಗೆ ಇವಾಗ
ಚಾಪ್ಟರ್ನ ಚೇಂಜ್ ಮಾಡಿ ಇಂದಿರಾ ಕಿಟ್ಗೆ ಫಸ್ಟ್ ಇಂದ ಶುರು ಮಾಡ್ತಾ ಇದಾರೆ. ಇನ್ನು ಅನ್ನಭಾಗ್ಯ ಯೋಜನೆ 2 ತಿಂಗಳು ಕೊಡೋದು ಪಕ್ಕಾ ಡೌಟೇ ಬಿಡಿ, ಅದನ್ನು ಹೋಯ್ತು. ಯಾಕಂದ್ರೆ ಇವರು ಫುಲ್ ಸ್ಟಾಕ್ ಮಾಡ್ಕೊಂಡು ನಾವು ಕೊಡೋದು ಅಂತ ಬೇರೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ. 10 ತಿಂಗಳಿಗಾಗೋಷ್ಟು ಸ್ಟಾಕ್ ಮಾಡ್ಕೋಬೇಕಂದ್ರೆ ಇವ್ರಿಗೆ ಎಷ್ಟು ವರ್ಷ ಬೇಕು ಇದನ್ನೆಲ್ಲ ಕಲೆಕ್ಟ್ ಮಾಡೋದಕ್ಕೆ, ಎಷ್ಟು ವರ್ಷ ಬೇಕು? ಟೆಂಡರ್ ಪಾಪ ರೈತರು ಅಷ್ಟು ಬೆಳೆನ ಬೆಳೆದು ಕೊಡೋದಿಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಸೊ ಹೇಳ್ದಷ್ಟು ಈಸಿ ಇಲ್ಲ ಇದು. ಸೊ ಇಷ್ಟೆಲ್ಲ ಪ್ರಾಬ್ಲಮ್ಗಳಿದೆ. ಅನ್ನಭಾಗ್ಯದ 2 ತಿಂಗಳು ಕಂತಿನ ಹಣ ಕೂಡ ನಿಮ್ಗೆ ಸಿಗೋದಿಲ್ಲ ಸದ್ಯದ ಮಟ್ಟದಲ್ಲಿ. ಅಂಡ್ ಇವಾಗ ಇಂದಿರಾ ಕಿಟ್ ಕೂಡ ಸಿಗೋದಿಲ್ಲ. ಅದೆಷ್ಟು ತಿಂಗಳು ಕಾಯ್ಬೇಕು ಅಥವಾ ಈ ವರ್ಷ ಪೂರ್ತಿ ಕಾಯ್ಬೇಕು ಅನ್ನೋದ್ರ ಬಗ್ಗೆನೂ ಗೊತ್ತಿಲ್ಲ. ನೋಡೋಣ. ಯಾಕಂದ್ರೆ ಭರವಸೆಗಳನ್ನ ಕೊಡ್ತಾ ಇದಾರೆ, ಬಟ್ ಅದನ್ನ ಯಾವ್ದನ್ನು ಪೂರೈಕೆ ಮಾಡ್ತಾ ಇಲ್ಲ ಅನ್ನೋದು ದೊಡ್ಡ ಒಂದು ಫಾಲ್ಟ್. ಈ ಗೃಹಲಕ್ಷ್ಮಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಇದ್ರಲ್ಲಿ ಬಹಳಷ್ಟು ಲೋಪಗಳಿದಾವೆ. ಯುವ ನಿಧಿಯಲ್ಲೂ ಬಹಳಷ್ಟು ಲೋಪಗಳಿದಾವೆ. ಕೊಡ್ತೀನಿ ಅಂತಾರೆ, ಕೊಡಲ್ಲ, ಮತ್ತೆ ಹಿಂಗ್ ಮಾಡ್ತಾರೆ, ಹಂಗ್ ಮಾಡ್ತಾರೆ, ಏನೇನೋ ಮಾಡಿ ಅವರೇ ಎಲ್ಲರಿಗೂ ತೊಂದರೆ ಕೊಡ್ತಾ ಇರೋದಂತೂ 100% ಮುಂದೆ ಕಾಣಿಸ್ತಾ ಇದೆ. ನೋಡೋಣ ಮುಂದೆ ಯಾವ್ದಾರೆ ಅಪ್ಡೇಟ್ಸ್ ಗಳು ಬಂದ್ರೆ, ಸ್ಪೆಷಲಿ ಅನ್ನಭಾಗ್ಯ ಯೋಜನೆದು ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಸದ್ಯಕ್ಕೆ ಇಂದಿರಾ ಕಿಟ್ಟಿನ ಬಗ್ಗೆ ಆಸೆನ ಬಿಟ್ಬಿಟ್ಟು 10 kg ಅಕ್ಕಿ ಮಾತ್ರ ಈಸ್ಕೊಂಡು ಮೂವ್ ಆನ್ ಆಗೋಣ. ಏನು ಮಾಡಕ್ ಆಗಲ್ಲ. ಅನ್ನಭಾಗ್ಯ ಅದು ಇದಿಷ್ಟು ಅಪ್ಡೇಟ್ಸ್ ಗಳಿದೆ. ಯಾವುದೇ ರೀತಿ ಡೌಟ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ, ಅದಕ್ಕೆ ಉತ್ತರ ನಾನು ಖಂಡಿತ ಕೊಡ್ತೀನಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋದಲ್ಲಿ. ನಮಸ್ಕಾರ.